ಆತ್ಮೀಯರೇ ಆತ್ಮೀಯರೇ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಇಂದು 30ನೇ ದಿನಕ್ಕೆ ಕಾಲಿಟ್ಟಿದೆ. 30ನೇ ದಿನ ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನದಲ್ಲಿ 30ನೇ ಸಾಹಿತ್ಯ ಕೃತಿಯಾಗಿ ಮಾಲತಿ ಎಸ್ ಆರಾಧ್ಯ ಅವರ ಕುಲಾವಿ ಎನ್ನುವಂತ ಮಕ್ಕಳ ಕಥೆಗಳು, ಮಕ್ಕಳ ನೀತಿ ಕಥೆಗಳ ಕುರಿತಾದಂತಹ ಕೃತಿಯ ಪರಿಚಯವನ್ನ ಇವತ್ತು ಮಾಡಲಿದ್ದೇನೆ. ಆನೇಕಲ್ ತಾಲೂಕಿನ ರಾಜಾಪುರದ ಶ್ರೀಮತಿ ಮಾಲತಿ ಆರಾಧ್ಯ ಅವರದು ಬಹುಮುಖ ವ್ಯಕ್ತಿತ್ವ. ದ್ವಿಭಾಷಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತ ಇವರು ಬರೆದಂತ ಮಕ್ಕಳ ನೀತಿ ಕಥೆಗಳ ಸಂಕಲನ ಕುಲಾವಿ. ಸುಂದರವಾದ ಆಕರ್ಷಕವಾದ ಮುಖಪುಟವನ್ನ ಹಾಗೂ ಒಳಗಡೆ ರೇಖಾಚಿತ್ರವನ್ನ ಈ ಕೃತಿ ಒಳಗೊಂಡಿದೆ. ಹಾಗೆ ಈ ಕೃತಿಯನ್ನ ಮಾವು ಪ್ರಕಾಶನ ಬೆಂಗಳೂರು ಅವರು ಪ್ರಕಟಿಸಿದ್ದಾರೆ. ಮಾಲತಿ ಎಸ್ ಆರಾಧ್ಯ ಅವರು ಬರೆದಿರುವಂತಹ ಮಕ್ಕಳ ನೀತಿ ಕಥೆಗಳು 2025ರಲ್ಲಿ ಪ್ರಕಟವಾಗಿದೆ. 102 ಪುಟಗಳ ಈ ಕೃತಿ ₹100 ಬೆಲೆಯನ್ನ ನಿಗದಿಪಡಿಸಿದ್ದಾರೆ. ಈ ಕೃತಿಯಲ್ಲಿ ನಾವು ನೀತಿ ಕಥೆಗಳನ್ನ ಕಾಣಬಹುದು. 23 ನೀತಿ ಕಥೆಗಳನ್ನ ಈ ಕೃತಿ ಒಳಗೊಂಡಿದೆ. ಈ ಕೃತಿಗೆ ಮುನ್ನುಡಿಯನ್ನ ಬ್ಯಾಡ್ನೂರು ಶಾಂತವೀರಪ್ಪ ಅವರು ಬರೆದಿದ್ದಾರೆ. ಬೆನ್ನುಡಿಯನ್ನ ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವಂತ ಶ್ರೀ ಚಂದ್ರೇಗೌಡ ಕುಲಕರ್ಣಿ ಸರ್ ಅವರು ಬೆನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ಚೆನ್ನುಡಿಯನ್ನ ಉಮೇಶ್ ಅವರು ಬರೆದು ಶುಭ ಹಾರೈಸಿದ್ದಾರೆ. ಈ ಕಥಾ ಸಂಕಲನದಲ್ಲಿ, ನೀತಿ ಕಥಾ ಸಂಕಲನದಲ್ಲಿ ಮಕ್ಕಳ ಬಾಲ್ಯದ ಸೋಜಿಗ, ವಿಸ್ಮಯ, ಕುತೂಹಲ ಹಾಗೂ ಮಕ್ಕಳ ಕನಸುಗಳು ಹಾಗೂ ಕಲ್ಪನೆಯ ಕಥೆಗಳನ್ನು ಒಳಗೊಂಡಂತೆ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳು ಅನುಭವಿಸುವಂತಹ ಕಥೆಗಳನ್ನ ಇದು ಹೊಂದಿದೆ. ಅವರಿಗೆ ಈಗಾಗಲೇ ಲೇಖಕರಿಗೆ ಕನ್ನಡ ಸೇವಾ ರತ್ನ, ಕರುನಾಡ ಕಲಾ ಸೌರಭ ಪ್ರಶಸ್ತಿ, ವಿಷ್ಣು ಸೇನಾ ಸಮಿತಿಯಿಂದ ಕರುನಾಡ ಮಾಣಿಕ್ಯ ಪ್ರಶಸ್ತಿ, ಹಾಗೆ ಶಾರದಾ ಸುಪುತ್ರಿ ಪ್ರಶಸ್ತಿ, ಕಸ್ತೂರಿ ಶಿಕ್ಷಕ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರನ್ನ ಅರಸಿ ಬಂದಿವೆ. ಇವರ ಸಾಹಿತ್ಯ ಕೃತಿಗೆ ಇವರಿಗೆ ಹಲವಾರು ಸಾಹಿತ್ಯ ಪ್ರಶಸ್ತಿಗಳು ಬಂದಿವೆ. ಹಾಗೆ ಸಿರಿಗನ್ನಡ ವೇದಿಕೆಯ ವೈಟ್ಫೀಲ್ಡ್ ಶಾಖೆ ಅಧ್ಯಕ್ಷರಾಗಿಯೂ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗೆ ಆಶಯ ನುಡಿಗಳನ್ನ ಡಾಕ್ಟರ್ ವೈ ಅಜಿತ್ ಕುಮಾರ್ ಅವರು ಬರೆದು ಶುಭ ಹಾರೈಸಿದ್ದಾರೆ. ಲೇಖಕರು ಹೇಳಿದಂತೆ ಈ ನೀತಿ ಕಥೆಗಳಿಗೆ ಸ್ಫೂರ್ತಿಯಾಗಿ ಜಿ.ಪಿ. ರಾಜರತ್ನಂ, ಪಲಕದ ಸೀತಾರಾಮ ಭಟ್ಟ, ಕೆಮತೂರು ದೊಡ್ಡನ ಶೆಟ್ಟಿ, ಚಂದ್ರಕಾಂತ್ ಕರದಳ್ಳಿ, ಎಲ್.ಕೆ. ಕಂಬಾರ್, ಕಯ್ಯಾರ ಕೆ.ಎಣ್ಣರವರು ಅವರ ಕೃತಿಗಳು ನಮಗೆ ಸ್ಫೂರ್ತಿಯನ್ನು ನೀಡಿವೆ. ಮಕ್ಕಳ ಸಾಹಿತ್ಯ ಲೋಕದಲ್ಲಿ ನೀತಿ ಕಥೆಗಳನ್ನ ಬರೆಯಲು ಅನ್ನುವಂತ ಮಾತುಗಳನ್ನ ಅವರು ಲೇಖಕರ ನುಡಿಯಲ್ಲಿ ಬರೆದುಕೊಂಡಿದ್ದಾರೆ. ಹಾಗೆ ಎಲ್.ಪಿ. ಕುಮಾರ್ ಅವರು ಸಹ ಈ ಕೃತಿಗೆ ಶುಭ ಹಾರೈಸಿದ್ದಾರೆ. ಒಟ್ಟು 23 ಕಥೆಗಳನ್ನ ನಾವು ನೋಡಬಹುದು. ನಮ್ಮ ಮೆಟ್ರೋ, ಅಮೃತ ಸರೋವರ, ನಾನು ಮತ್ತು ಬಬ್ಲು, ಅಜ್ಜ ಹೇಳಿದ ಕತೆ, ಮೃಗಾಲಯದಲ್ಲಿ ಒಂದು ದಿನ, ಗುರು ಪೂರ್ಣಿಮಾ, ಚಂದಮಾಮ, ಸಮಯವೆಂಬ ಸಂಪತ್ತು, ಕದಿಯಲಾಗದ ವಸ್ತು, ಸಿರಿಯ ತುಂಟಾಟ, ಕೋತಿ ಮತ್ತು ಆನೆ, ಕೋಪವೇ ನಮ್ಮ ಶತ್ರು, ಉದಾರತೆ, ಹೇಮ ಮತ್ತು ಅಮ್ಮಣ್ಣಿ, ಮರಗಳಿದ್ದರೆ ಮಳೆ, ಮಳೆ ಬಿದ್ದರೆ ಬೆಳೆ, ಅಪ್ಪ ಮತ್ತು ಪುಟ್ಟಿ, ರಾಮಚಾರಿ, ಮಾನವೀಯತೆ ಮೆರೆದ ಬಾಲಕ, 3 ಗೆಳತಿಯರು, ಅಜಯ್, ಗಾದೆ ಮಾತು, ಸಮಯವನ್ನು ಸದುಪಯೋಗಪಡಿಸಿಕೊಳ್ಳೋಣ, ಜಾತ್ರೆ ವೆಸವಿ ಎನ್ನುವಂತ ಒಟ್ಟು 23 ಕಥೆಗಳನ್ನ ಈ ಮಕ್ಕಳ ಕಥಾ ಸಂಕಲನ ಒಳಗೊಂಡಿದೆ. ಮಾಲತಿ ಎಸ್ ಆರಾಧ್ಯ ಅವರ ಬರೆದಿರುವಂತಹ ಈ ಮುಖಪುಟ ಸುಂದರವಾಗಿದೆ. ಅದೇ ರೀತಿ ಕುಲಾವಿ ಅನ್ನುವಂಥದ್ದು ಚಿಕ್ಕ ಮಕ್ಕಳು ಚಳಿಯಿಂದ ಹಾಗೂ ಚಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಮಕ್ಕಳಿಗೆ ಹಾಕುವಂತ ಕುಲಾವಿಗಳು, ಇದು ಒಂದು ಸಾಂಕೇತಿಕವಾಗಿ ನೀತಿ ಕಥೆಗಳು ನಮಗೆ ಎಷ್ಟು ಮುಖ್ಯ ಅನ್ನುವಂತ ಆಶಯವನ್ನ ಇದು ವ್ಯಕ್ತಪಡಿಸ್ತದೆ. ಯಾಕಂದ್ರೆ ಮಕ್ಕಳಿಗೆ ನಾವು ಈಗ ಮೌಲ್ಯ ಶಿಕ್ಷಣ ಹಾಗೂ ನೀತಿ ಶಿಕ್ಷಣ ಅವಶ್ಯಕವಾಗಿ ಕೊಡಬೇಕಾದಂತ ಸಂದರ್ಭದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದೇ ರೀತಿ ನೀತಿ ಕಥೆಗಳು ಸಹ ಚೆನ್ನಾಗಿ ಇರುವಂತ 23 ನೀತಿ ಕಥೆಗಳು ಇದರಲ್ಲಿದೆ. ಹಾಗೆ ನಾವು ದಿನನಿತ್ಯದಲ್ಲಿ ನಡೆಯುವಂತ ಸನ್ನಿವೇಶವನ್ನೇ ಇವರು ಕಥೆಯನ್ನಾಗಿಸಿಕೊಂಡಿದ್ದಾರೆ. ಹಾಗಾಗಿ ಇದರಲ್ಲಿ ವಿಭಿನ್ನವಾದ ಒಂದು ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ನಮ್ಮ ಮೆಟ್ರೋ ಎನ್ನುವಂತ ಕಥೆಯಲ್ಲಿ ಒಂದು ಮೆಟ್ರೋದಲ್ಲಿ ನಾವು ಪ್ರಯಾಣಿಸಿದಂತ ಅನುಭವ ಈ ಕಥೆಯನ್ನ ಓದುವ ಮೂಲಕ ಓದುಗನಿಗೆ ಆಗುತ್ತದೆ.
ಅಂದ್ರೆ 3ನೇ ತರಗತಿ ಓದುತ್ತಿರುವಂತ ಹಿತೇಶ್ ತನ್ನ ತಂದೆ ಜೊತೆಗೆ ಮೊದಲ ಬಾರಿಗೆ ಮೆಟ್ರೋ ಪ್ರಯಾಣ ಬೆಳೆಸ್ತಾ ಇರ್ತಾನೆ. ಮೆಟ್ರೋದಾಗ ಹೋಗುವಾಗ ಅಂತ ಸಂದರ್ಭದಲ್ಲಿ ಅಲ್ಲಿರುವಂತ ನಿಯಮಗಳನ್ನ ಹಾಗೂ ಮೆಟ್ರೋವನ್ನು ಪ್ರವೇಶಿಸಿದಾಗ ಅಲ್ಲಿರುವಂತ ಹೊಸ ಲೋಕವನ್ನೇ ಒಳಹೊಕ್ಕಂತ ಒಂದು ಅನುಭವ ಹಿತೇಶ್ನಿಗಾಗುತ್ತೆ. ಅಂತ ಸಂದರ್ಭದಲ್ಲಿ ತಂದೆ ಅಲ್ಲಿರುವಂತ ಫಲಕಗಳು ನಿಯಮಗಳನ್ನ ಮಗುವಿಗೆ ಹೇಳ್ತಾ ಹೋಗ್ತಾರೆ. ಹಾಗೆ ಹೋದಾಗ ಮೆಟ್ರೋ ಅಲ್ಲಿ ಕುಳಿತುಕೊಂಡಾಗ ದಯವಿಟ್ಟು ಬಾಗಿಲಿನಿಂದ ದೂರ ನಿಲ್ಲಿ, ಪ್ಲೀಸ್ ಸ್ಟ್ಯಾಂಡ್ ಅವೇ ಫ್ರಮ್ ದ ಡೋರ್ ಅನ್ನುವಂತ ಮಾತು ಬಂದಾಗ ಮಗು ಕುತೂಹಲದಿಂದ ಕೇಳ್ತಾ ಯಾರು ಹೇಳ್ತಾರ ಏನ್ ಹೇಳ್ತಾರಂತ. ಅವಾಗ ತಂದೆ ಅಷ್ಟೇ ಸಮಾಧಾನವಾಗಿ ಕೋಪಗೊಳ್ಳದೆ ಮಗುವಿಗೆ ಹೇಳ್ತಾ ಇರ್ತಾರೆ. ಅಂದ್ರೆ ನಾವು ಬಾಗಿಲಿನಿಂದ ದೂರ ಇರಬೇಕು, ಹಾಗೂ ಬಾಗಿಲುಗಳು ಎಡಗಡೆ ತೆರೆಯುತ್ತವೆ ಬಲಗಡೆ ತೆರೆಯುತ್ತವೆ ಅಂದಾಗ ಸ್ಟಾಪ್ ಬಂದಾಗ ಯಾವ ಕಡೆ ಬಾಗಿಲುಗಳು ತೆರೀತಾವ, ನಾವು ಯಾವ ಕಡೆ ಇಳಿಯಬೇಕನ್ನುವಂತ ಸೂಚನೆಗಳನ್ನ ಅದು ಕೊಡ್ತಾ ಇರೋದನ್ನ ತಂದೆ ಮಗುವಿಗೆ ಹೇಳ್ತಾನೆ, ನಿತೇಶಿಗೆ ಹೇಳ್ತಾನೆ. ಆಗ ಒಂದು ಸ್ಟಾಪ್ ನಲ್ಲಿ ಹಿರಿಯ ಒಂದು ಅಜ್ಜ ಮೆಟ್ರೋನ ಪ್ರವೇಶಿಸ್ತಾರೆ. ಅವರಿಗೆ ಕುಳಿತುಕೊಳ್ಳಲು ಜಾಗ ಇರೋದಿಲ್ಲ. ಆವಾಗ ಹಿತೇಶ್ ಹಿರಿಯರಿಗೆ ಜಾಗವನ್ನು ತಾತನಿಗೆ ಜಾಗ ಬಿಟ್ಕೊಡ್ತಾನೆ. ಹಿತೇಶ್ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ತಾನೆ. ಹಾಗೆ ಹೋಗ್ತಾ ಮೆಟ್ರೋದಲ್ಲಿ ವಿಸ್ತಾರವಾಗುವಂತ ಜ್ಞಾನಪೀಠ ಪ್ರಶಸ್ತಿ ಕವಿಗಳ ಚಿತ್ರಗಳನ್ನ ನೋಡ್ತಾನೆ. ಹಾಗೆ ನಮ್ಮ ನಾಡಿನ ಹೆಮ್ಮೆಯ ರಾಜಮನೆತನದ ರಾಜರ ಚಿತ್ರಗಳನ್ನ ಗಮನಿಸ್ತಾನೆ. ಗೋಕರ್ಣ, ಹಂಪಿ, ಹಳೆಬೀಡು ಪ್ರವಾಸಿ ತಾಣಗಳನ್ನ ನೋಡ್ತಾನೆ. ಬಹಳಷ್ಟು ಪ್ರಯಾಣದ ಜೊತೆಗೇನೆ ಕಲಿಕೆ ಆ ಸಂದರ್ಭದಲ್ಲಿ ಅವನಿಗೆ ಆಗುತ್ತೆ. ತಂದೆಯಿಂದ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡಿತಾನೆ. ಅದೇ ರೀತಿ ಮಗು ಅಲ್ಲಿ ಚಿಪ್ಸ್ ತಿನ್ನುವಂತ ಸಂದರ್ಭದಲ್ಲಿ ಅಲ್ಲಿ ಮೆಟ್ರೋ ನಿಯಮ ಹೇಳುತ್ತೆ ಇಲ್ಲಿ ಎಲ್ಲ ತಿಂಡಿಗಳನ್ನ ತಿನ್ನಬಾರ್ದು ಅಂದಾಗ ಅವನು ಮತ್ತೆ ಅದನ್ನ ತನ್ನ ಬ್ಯಾಗ್ ನಲ್ಲಿ ಇಟ್ಕೊಳ್ತಾನೆ. ಹಾಗೆ ನಾವು ಈ ಮೆಟ್ರೋ ಎನ್ನುವಂತ ಕಥೆಯಲ್ಲಿ ಮೆಟ್ರೋದಲ್ಲಿ ನಾವು ಎಲ್ಲ ನಿಯಮಗಳನ್ನ ಪಾಲಿಸ್ಬೇಕು, ನಾವು ಹೇಗೆ ಸ್ವಚ್ಛತೆಯನ್ನ ಇಟ್ಕೊಳ್ಬೇಕು ನಮ್ಮ ಮೆಟ್ರೋವನ್ನ ಅನ್ನೋಂತ ವಿಷಯ ವಸ್ತುವನ್ನ ಕಥೆಯ ಮೂಲಕ ಕಟ್ಟಿ ಮಕ್ಕಳಿಗೆ ನೀಡುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಅಂದ್ರೆ ದೇಶ ಸುತ್ತು, ಕೋಶ ಓದು, ನಮಗೆ ಬರೀ ಪುಸ್ತಕಗಳನ್ನು ಓದಿದ್ರೆ ಸಾಲಲ್ಲ, ನಾವು ಹೊರಗಡೆ ಪರಿಸರದಲ್ಲಿ ಏನೆಲ್ಲ ಆಗುತ್ತವೆ ಮಾಹಿತಿ ಅನ್ನುವಂತ ವಿಷಯವನ್ನ ಕಥೆಯ ಮೂಲಕ ನೀಡುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಅಮೃತ ಸರೋವರ ಅನ್ನುವಂತ ಈ ಕಥೆಯಲ್ಲಿ ಅಜ್ಜ ಮತ್ತು ಮೊಮ್ಮಗನ ಒಂದು ಸ್ಟೋರಿ ಇದೆ. ಅಜ್ಜ ಮೊಮ್ಮಗನ ವಾಕಿಂಗ್ ಕರ್ಕೊಂಡು ಹೋದಾಗ ಒಂದು ಬ್ಯಾಗ್ ತರ್ತಾ ಇರ್ತಾರೆ. ದಿನಾಲ್ ಬ್ಯಾಗ್ ಹಾಕೊಂಡ್ ಬರ್ತಿರ್ತಾರೆ. ಯಾಕೆ ಬ್ಯಾಗ್ ಹಾಕೊಂಡ್ ಬರ್ತಾರ ಅನ್ನೋಂಥದ್ದು ಗೊತ್ತಿರಲ್ಲ ಮಗುಗೆ. ಅವಾಗ ಒಂದಿನ ಮಳೆ ಬಂದಾಗ ಅವನು ಅಜ್ಜ ಬ್ಯಾಗ್ ನಲ್ಲಿರುವಂತ ಒಂದು ಕೊಡೆಯನ್ನ ಛತ್ರಿಯನ್ನ ಅವನಿಗೊಂದು ತಾವೊಂದು ತಗೊಂಡು ಬರ್ತಾರೆ. ಅಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನ ನಾವು ತೆಗೆದುಕೊಳ್ಬೇಕು ಅನ್ನುವಂತ ವಿಷಯವನ್ನ ಈ ಕಥೆಯಲ್ಲಿ ನಾವು ಕಾಣಬಹುದು. ಹಾಗೆ ನಾನು ಮತ್ತು ಬಬಲು ಅನ್ನುವಂತ ಕಥೆಯಲ್ಲಿ ಒಂದು ಸುಂದರವಾದ ಕಥೆಗಳಿಗೆ ಸುಂದರವಾದ ರೇಖಾಚಿತ್ರಗಳನ್ನ ಬಿಡಿಸುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಇಲ್ಲಿ ಬಬಲು ಅಂದ್ರೆ ನಾಯಿ. ನಾವು ನಮ್ಮ ಸಾಕು ಪ್ರಾಣಿಗಳನ್ನ, ನಮ್ಮ ಜೊತೆಗಿರುವಂತ ಪ್ರಾಣಿಗಳನ್ನ ನಾವು ಯಾವ ರೀತಿ ನೋಡಿಕೊಳ್ಬೇಕು, ಹಾಗೆ ನಾಯಿ ಬಬಲು ಅನ್ನುವಂತ ನಾಯಿ ಯಾವ ರೀತಿ ಅವ್ರನ್ನೆಲ್ಲ ಹಚ್ಕೊಂಡಿರುತ್ತೆ. ಶಾಲೆಯಿಂದ ಬರೋದನ್ನೇ ಕಾಯ್ತಾ ಇರ್ತತೆ. ಅವ್ರು ಬಂದ ನಂತರ ಅದಕ್ಕೆ ಊಟ ಹಾಕ್ತಾ ಇರ್ತಾರೆ. ಆಮೇಲೆ ಅವರಿಗೆ ನಾಯಿ ಮತ್ತು ಬಾಲಕರಿಗೆ ಮಕ್ಕಳಿಗಿರುವಂತ ಸಂಬಂಧವನ್ನ, ನವಿರಾದ ಸಂಬಂಧವನ್ನ ಈ ಕಥೆ ಮೂಲಕ ಲೇಖಕರು ಕೊಟ್ಟಿದ್ದಾರೆ. ಮೂಕ ಪ್ರಾಣಿಗಳಿಗೂ ಸಹ ಭಾವನೆಗಳಿರ್ತವೆ. ಅವುಗಳಿಗೂ ಸಹ ಒಂದು ಭಾವನೆಗಳಿಗೆ ನಾವು ಬೆಲೆಯನ್ನು ಕೊಡಬೇಕು, ಅದಕ್ಕೆ ನಾವು ತಕ್ಕಂತ ರೀತಿಯಾಗಿ ನಾವು ಸಹ ಅದಕ್ಕೆ ವರ್ತಿಸಬೇಕು ಅನ್ನೋಂಥದ್ದು. ಅಜ್ಜ ಹೇಳಿದಂತ ಕಥೆಯಲ್ಲಿ ಒಬ್ಬ ರಾಜಣ್ಣ ಹೇಗೆ ತನ್ನ ತಮ್ಮಂದಿರು ತಂಗಿಯರ ಮದುವೆ ಮಾಡಿ ನಂತರ ಅವರಿಗೆಲ್ಲ ಒಂದು ಸಮಾಜದಲ್ಲಿ ಒಳ್ಳೆಯ ಘನತೆಯನ್ನ ಕೊಟ್ಟಂತಹ, ಹಾಗೆ ತಾನು ಸಹ ಒಂದು ಸಮಾಜದಲ್ಲಿ ಮಾದರಿ ವ್ಯಕ್ತಿಯಾಗಿ ಬದುಕಿದ ಅನ್ನುವಂತ ವಿಷಯ ಕುರಿತಾಗಿ ಸಹ ಒಂದು ಕಥೆ ನೋಡ್ತೇವೆ. ಮೃಗಾಲಯದಲ್ಲಿ ಒಂದು ದಿನ ಅನ್ನುವಂತ ಈ ಕಥೆಯಲ್ಲಿ ಮಕ್ಕಳನ್ನ ಶಾಲೆ ಇಲ್ಲಿ ಲೇಖಕರು ಶಿಕ್ಷಕಿಯಾಗಿರುವ ಕಾರಣದಿಂದಾಗಿ ಶಾಲೆಯಲ್ಲಿ ನಡೆಯುವಂತ ಘಟನೆಗಳನ್ನ, ಶಾಲೆಯಲ್ಲಿ ನಡೆಯುವಂತ ಸಂಭಾಷಣೆಗಳನ್ನ ಕಥೆಯಲ್ಲಿ ಪ್ರಯೋಗಾತ್ಮಕವಾಗಿ ಮಾಡುವಂತ ಕಾರ್ಯವನ್ನ ಲೇಖಕರು ಮಾಡಿದ್ದಾರೆ. ಅದು ಓದುಗನಿಗೆ ತುಂಬಾ ಪ್ರಿಯವಾಗುತ್ತೆ. ಈ ಘಟನೆಯಲ್ಲಿ ನಾವು ಮೃಗಾಲಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಮಕ್ಕಳನ್ನೆಲ್ಲ ಬೆಳಗ್ಗೆ ಬೇಗ ಬರಬೇಕು, ಶಿಸ್ತಿನಿಂದ ಇರಬೇಕು, ಯಾವೆಲ್ಲ ವಸ್ತುಗಳನ್ನ ತರಬೇಕು ಅನ್ನೋಂತ ನಿಯಮಗಳನ್ನ ಹೇಳ್ತಾರೆ. ಹಾಗೆ ಅವರು ಮೃಗಾಲಯಕ್ಕೆ ಬಂದ ನಂತರ ಅಲ್ಲಿರುವಂತ ಪ್ರಾಣಿಗಳನ್ನ ನಾವು ಯಾವ ರೀತಿ ನಾವು ಮೃಗಾಲಯಕ್ಕೆ ಹೋಗ್ಬಿಟ್ರೆ ಯಾವ ಬೇಕಾದ್ರೂ ರೀತಿ ಇರೋದಲ್ಲ. ಮೃಗಾಲಯದಲ್ಲಿ ಪ್ರಾಣಿಗಳಿಗೆ ತೊಂದರೆ ಕೊಡದಂತೆ, ಪಕ್ಷಿಗಳಿಗೂ ತೊಂದರೆ ಕೊಡದಂತೆ ನಾವು ಯಾವ ರೀತಿ ವರ್ತಿಸ್ಬೇಕು, ಮೃಗಾಲಯದಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನುವಂತ ನಿಯಮಗಳನ್ನ ಕೊಡ್ತಾ, ಹಾಗೆ ಭಾರತದ ಪ್ರಜೆಗಳಾಗಿ ನಾನು ಅರಣ್ಯ ಮತ್ತು ಸರೋವರ, ನದಿ, ವನ್ಯಜೀವಿಗಳನ್ನ
ಸೇರಿದಂತೆ ನೈಸರ್ಗಿಕ ಪರಿಸರವನ್ನ ರಕ್ಷಿಸುತ್ತೇನೆ ಮತ್ತು ಸುಧಾರಿಸುತ್ತೇನೆ. ಭಾರತದ ಸಂವಿಧಾನದ 51ನೇ ಕಲಂನಲ್ಲಿ ನನ್ನ ಕರ್ತವ್ಯದ ಪ್ರಕಾರ ಜೀವಂತ ಜೀವಿಗಳ ಬಗ್ಗೆ ಸಹಾನುಭೂತಿ ಹೊಂದಿದ್ದೇನೆ ಎನ್ನುವಂತ ಅಂಶವನ್ನ ದಾಖಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಭಾರತದ ಸಂವಿಧಾನದಲ್ಲಿ ಪ್ರಾಣಿಗಳಿಗಿರುವಂತಹ ವಿಶೇಷ ಸವಲತ್ತುಗಳು, ನಾವು ಪ್ರಾಣಿಗಳನ್ನ ಗೌರವಿಸುವ ಜೊತೆಗೆ ಅವುಗಳ ಸುರಕ್ಷತೆಯನ್ನ ಮಾಡುವಂಥದ್ದು ನಮ್ಮ ಕರ್ತವ್ಯ. ಈ ಅಂಶಗಳನ್ನು ಸಹ ದಾಖಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿ ಪ್ರಾಣಿಗಳ ಬಗ್ಗೆ ಇರುವಂತದ್ದು ಭಗವದ್ಗೀತೆಯ ಅಂಶಗಳನ್ನು ಸಹ ದಾಖಲಿಸುವಂತ ಕೆಲಸವನ್ನ ಲೇಖಕರು ಮಾಡಿದ್ದಾರೆ. ಅದೇ ರೀತಿ ಸಫಾರಿ ಹೋದಾಗ ಪ್ರಾಣಿಗಳು ನೋಡೋದು, ಸಿಂಹ, ಸಿಂಹಿಣಿ, ಜಿಂಕೆ, ಆನೆ, ಮುಳ್ಳಂದಿ, ನೀರಾಣೆ, ಜಿರಾಫೆ ಎಲ್ಲ ಪ್ರಾಣಿಗಳನ್ನ ಮಕ್ಕಳು ನೋಡಿ ಎಷ್ಟು ಸಂತೋಷ ಪಡ್ತಾರೆ. ಹಾಗೆ ಅದ್ರ ಜೊತೆಗೆ ಇಲ್ಲಿ ಲೇಖಕರು ಪ್ರಾಣಿಗಳ ಪಕ್ಷಿಗಳ ಪರಿಚಯವನ್ನ ಮಾಡ್ತಾರೆ ಈ ಕಥೆಯಲ್ಲಿ. ಅಂದ್ರೆ ಪ್ರಾಣಿಗಳು ಯಾವ ರೀತಿ ಇರ್ತವೆ, ಪಕ್ಷಿಗಳು ಯಾವ ಇರ್ತಾರೆ, ಜೀವನ ಕ್ರಮ ಏನು ಅನ್ನುವಂತ ಅಂಶವನ್ನ, ಅಂದ್ರೆ ಹೊರ ಸಂಚಾರ ಮೆದುಳಿಗೆ ಭರಪೂರ ಸುವಿಚಾರ ಅನ್ನುವಂತ ನೀತಿಯ ಮೂಲಕ, ಅಂದ್ರೆ ನಾವು ಮೃಗಾಲಯಕ್ಕೆ ಹೋದಾಗ ಪ್ರಾಣಿಗಳನ್ನ ನೋಡಿ ಬರೋದಷ್ಟೇ ಅಲ್ಲ, ಆ ಪ್ರಾಣಿಗಳ ಜೀವನ ಕ್ರಮ ಏನು, ಅದರ ಏನು ಅನ್ನೋಂಥದ್ದು ಅಲ್ಲಿ ಜೂನಲ್ಲಿ ಒಂದು ಲಿಸ್ಟ್ ಹಾಕಿರ್ತಾರೆ, ಪರಿಚಯ ಹಾಕಿರ್ತಾರೆ. ಅದನ್ನ ಓದುವ ಮೂಲಕ ವಿದ್ಯಾರ್ಥಿಗಳಿಗೆ ತಿಳಿಸುವ ಕೆಲಸವನ್ನ ಲೇಖಕರು ಮಾಡ್ತಾರೆ. ಗುರು ಪೂರ್ಣಿಮಾ ಕಥೆಯಲ್ಲಿ ಗುರುಗಳ ಮಹಿಮೆಯನ್ನ, ಅವರ ಮಹತ್ವವನ್ನು ಇಳಿಸುವಂತ ಕೆಲಸ ಆಗಿದೆ. ಚಂದಮಾಮ ಅನ್ನುವಂತ ಕಥೆಯಲ್ಲಿ ರಾಗಿಣಿ ಅನ್ನುವಂತ ವಿದ್ಯಾರ್ಥಿ ತನ್ನ ತಂದೆಯ ಜೊತೆಗೆ ಒಂದ್ಸಲ ಜಾತ್ರೆಗೆ ಹೋಗಿರ್ತಾಳೆ. ಜಾತ್ರೆ ಹೋಗಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬರುವಂತ ಸಮಯದಲ್ಲಿ ಅವು ಗದ್ದಲದಲ್ಲಿ ತಂದೆಯಿಂದ ಬೇರ್ಪಟ್ಬಿಡ್ತಾಳೆ. ಕಳೆದೋದ ಅಂತ ಸಂದರ್ಭದಲ್ಲಿ ಆಗುವಂತ ಘಟನೆ. ಅವಳು ತಾನೇ ಒಂದು ಬ್ಯಾಗ್ನಲ್ಲಿ ಎಲ್ಲ ವಸ್ತುಗಳನ್ನ ಇಟ್ಕೊಂಡು ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಕಳ್ಳರ ಕಡೆ ಸಿಗುತ್ತಾಳ. ಕಳ್ಳರು ಬಂದಾಗ ಆಕೆ ಜೋರಾಗಿ ಕೂಗಿ ಬಿಡ್ತಾಳ. ಕೂಗಿದಾಗ ಅಕ್ಕಪಕ್ಕ ಇದ್ದವರು ಸಹ ಬರ್ತಾರೆ. ಬಂದಾಗ ಎಲ್ಲರಿಗೊಂದು ಕುತೂಹಲ, ರಾಗಿಣಿ ಬ್ಯಾಗ್ನಲ್ಲಿ ಏನಿದೆ ಅನ್ನೋಂಥದ್ದು. ಮಕ್ಕಳೆಲ್ಲ ಅನ್ಕಂತಾರೆ ರಾಗಿಣಿ ಬ್ಯಾಗ್ನಾಗ ತಿನ್ನಂತ ಬ್ರೆಡ್, ಚಕ್ಕಲಿ, ಆ ಕುರ್ಕುರೆ ಇರ್ತಾವಂತ. ದೊಡ್ಡವ್ರು ಅನ್ಕಂತಾರೆ ಏನಾದ್ರು ಬೆಳೆ ಬಾಳುವ ವಸ್ತು ಇರ್ಬೋದು ಅಂತ. ಕೆಲವರು ಅನ್ಕಂತಾರ ಬಟ್ಟೆ ಗಿಟ್ಟೆ ಇರ್ಬೋದು ಅಂತ. ಇನ್ನು ಕೆಲವರು ಬಂದು ನೋಡಿದಾಗ ಆಕೆ ಬ್ಯಾಗಿನ ತುಂಬಾ ಮಕ್ಕಳಿಗೆ ಕಥಾ ಪುಸ್ತಕಗಳಿರ್ತವೆ. ಜಾತ್ರೆಯಲ್ಲಿ ಅವ್ರ ತಂದೆ ರಾಗಿಣಿಗೆ ಪ್ರೀತಿಯಿಂದ ಕೊಡಿಸಿದಂತ ಮಕ್ಕಳ ಸಾಹಿತ್ಯ ಕೃತಿಗಳಿರ್ತವೆ. ಅದನ್ನ ನೋಡಿ ಎಲ್ಲರಿಗೂ ಖುಷಿ ಆಗುತ್ತ. ಓ, ಇಷ್ಟು ಪುಟ್ಟ ಹುಡುಗಿ ರಾಗಿಣಿ, ಎಷ್ಟು ಓದುವ ಅಭ್ಯಾಸ ಇದೆ ಆಕೆಗೆ, ಎಷ್ಟು ಕುತೂಹಲ ಇದೆ, ಎಷ್ಟಕ್ಕೊಂದು ಪುಸ್ತಕಗಳನ್ನ ತಂದೆ ಕೊಡಿಸಿದಾನೆ ಅಂತೇಳಿ ಅಷ್ಟು ಪುಸ್ತಕಗಳನ್ನ ತಬ್ಬಿಕೊಂಡು ಆಕೆ. ಇವೆಲ್ಲ ನನ್ನ ಪುಸ್ತಕಗಳು ಅಂತೇಳಿ ಮತ್ತೆ ಗಂಟಿನೊಳಗೆ ಹಾಕ್ಯಂತಾಳ. ಅವಾಗ ಹಾಕ್ಯಂದಾಗ ಆಕೆಗೆ ಅವ್ರ ತಂದೆ ಎಬ್ಬಿಸ್ತಾರ ಬಂದು. ಅವಾಗ ಆಕೆಗೆ ನಿಜವಾಗ್ಲು ಅನ್ಕಂತೆ ಎದ್ದಾಗ ಆಕೆ ಪುಸ್ತಕ ರಾಶಿ ಮೇಲೆ ಮಲಗ್ ಬಿಟ್ಟಿರ್ತಾಳ. ಅಂದ್ರೆ ರಾತ್ರಿ ಸಮಯದಲ್ಲಿ ಆಕೆ ಪುಸ್ತಕಗಳನ್ನ ಓದ್ಕಿಂತ ಮಲಗ್ ಬಿಟ್ಟಿರ್ತಾಳ. ಆಗ ಆಕೆಗೆ ಗೊತ್ತಾಗುತ್ತೆ ನಾನೆಲ್ಲ ಕಂಡಿದ್ದು ಒಂದು ಕನಸು ಅಂತೇಳಿ. ಆಕೆಗೆ ಅವಾಗ ಮತ್ತೆ ಖುಷಿ ಆಗುತ್ತೆ. ಪುಸ್ತಕ ರಾಶಿಯಿಂದ ಎದ್ದು ಶಾಲೆಗೆ ಹೋಗಕ್ಕೆ ಸಿದ್ಧ ಆಗುತ್ತಾಳ. ಸಮಯ ಎಂಬ ಸಂಪತ್ತು ಅನ್ನುವಂಥ ಕಥೆಯಲ್ಲಿ ಸಮಯಕ್ಕೆ ನಾವು ಗೌರವವನ್ನ, ಬೆಲೆಯನ್ನ ಕೊಡಬೇಕು ಅನ್ನುವಂಥದ್ದು. ಇನ್ನು ಕದಿಯಲಾಗದ ವಸ್ತು ಅನ್ನುವಂತ ಒಂದು ಕಥೆಯಲ್ಲಿ, ಈ ಕಥೆಯಲ್ಲಿ ಒಂದು ಊರಿನಾಗ ಒಂದು ಬಡ ಸಂಸಾರ ಇರುತ್ತ. ಆ ಗುಡಿಸ್ನಾಗ ಒಂದು ಹುಡುಗಗ ಅಕ್ಕೆನ ಚಲೋ ಬಟ್ಟೆನಿರಲ್ಲ. ಆಗ ಅವನಿಗೆ ದೇವ್ರಿಗೆ ಕೇಳ್ಕಂತಾನ. ಅವಾಗ ದೇವತೆ ಒಂದು ಪ್ರತ್ಯಕ್ಷ ಆಗ್ತಾಳ. ದೇವತೆ ಕೇಳ್ತಾನ, ನನಗೊಂದು ಚಲೋ ಬಟ್ಟೆ ಕೊಡಮ್ಮ ದೇವತೆ ಅಂತ. ದೇವತೆ ಕೊಡ್ತಾಳ. ಆ ಬಟ್ಟೆ ಹಾಕ್ಯಂದ ಹುಡುಗ ಬಹಳ ಖುಷಿ ಆಗ್ಬಿಡ್ತಾನ. ಹೊಸ ಬಟ್ಟೆ ಹಾಕ್ಯಂದಿನಿ, ಸುಂದರವಾಗಿ ಕಾಣ್ತಾ ಇದೀನಿ ಅಂತೇಳಿ ಹೋಗ್ತಾನ. ಆಟ ಆಡಿ ಬರ್ತಾನ. ಮಣ್ಣಾಗೆಲ್ಲ ಆಟ ಆಡಿ ಸಾಯಂಕಾಲ ಬರೋಷ್ಟಿಗೆ ಬಟ್ಟೆ ಗಲೀಜಾಗ್ಬಿಟ್ಟಿರ್ತ. ಅವಾಗ ಅನ್ಕಂತಾನ ಬಟ್ಟೆ ಕೇಳ್ಬಾರ್ದು ನಾನು ಅಂತೇಳಿ ದೇವತೆ ಅನ್ಕ ದೇವತೆ ಬರ್ತಾಳ. ಅವಾಗ ಚಿನ್ನ ಬಂಗಾರ ಕೊಡಮ್ಮ ದೇವತೆ, ಬಟ್ಟೆ ಗಲೀಜಾಗುತ್ತ ಅಂತೇಳಿ. ದೇವತೆನು ತಥಾಸ್ತು ಅಂತೇಳಿ ಮಾಯ ಆಗ್ತಾಳ. ಅವ್ರ ಮನೆಗೆ ಚಿನ್ನ ಬೆಳ್ಳಿ ಬರ್ತದೆ. ಆದ್ರೆ ಮರುದಿನ ರಾತ್ರಿನೇ ಕಳ್ಳರು ಬಂದು ಚಿನ್ನ ಬೆಳ್ಳಿನ ದೋಚ್ಕೊಂಡು ಹೋಗ್ಬಿಡ್ತಾರ. ಅವಾಗ ಅವನಿಗೆ ಮತ್ತೆ ಜ್ಞಾನೋದಯ ಆಗುತ್ತ. ನಾನು ಈ ಸಲ ದೇವಿಗೆ ಚಿನ್ನ ಬೆಳ್ಳಿ ಕೇಳ್ಬಾರ್ದಂತ ಹತ್ಕಂತ ಕುಂತಾಗ ದೇವತೆ ಮತ್ತೆ ಪ್ರತ್ಯಕ್ಷ ಆಗ್ತಾಳ. ಅವಾಗ ಕೇಳ್ತಾಳ, ನೋಡಮ್ಮ ದೇವತೆ, ಯಾರು ಹೊಲಸೆ ಆಗ್ಬಾರ್ದು, ಗಲೀಜಾಗ್ಬಾರ್ದು, ಆಮೇಲೆ ಯಾರಿಂದಲೂ ಕಳ್ತನ ಮಾಡಕ್ ಆಗ್ಬಾರ್ದು, ಅಂಥದ್ದು ಕೊಡು ನನಗೆ ಅಂತ. ಅವಾಗ ದೇವತೆ ಹೇಳ್ತಾಳ, ಅಂಥದ್ದು ಏನೈತಪ್ಪ, ಕೊಳನೆ ಆಗ್ಬಾರ್ದು, ಯಾರು ಕಳುವು ಮಾಡ್ಬಾರ್ದು, ಯಾವಾಗ್ಲೂ ನಿನ್ ಜೊತೆಗಿರ್ಬೇಕು ಅಂತಂದ್ರೆ ಅಂಥದ್ದು ಏನು ಹೇಳು, ನೀನೇ ಹೇಳು ಅಂತಂದಾಗ ಮಗು ಯೋಚನೆ ಮಾಡುತ್ತ. ಅಂಥದ್ದು ಏನು ಅಂದ್ರೆ ಪುಸ್ತಕಗಳು. ನಮ್ಮಲ್ಲಿರುವಂತ ಜ್ಞಾನವನ್ನ ಯಾರು ಕದಿಯಕ್ ಸಾಧ್ಯ ಇಲ್ಲ ಅಂತೇಳಿ ತಿಳ್ಕೊಂಡು ನನಗೆ ಸುಂದರವಾದ ಪುಸ್ತಕಗಳನ್ನ ಕೊಡು ತಾಯಿ, ಮೌಲ್ಯಗಳಿರುವಂತ ಪುಸ್ತಕಗಳನ್ನು ಕೊಡು ಅಂದಾಗ ದೇವತೆ ಪುಸ್ತಕಗಳನ್ನ ಕೊಟ್ಟು ಮಾಯ ಆಗ್ತಾಳೆ. ಇದರ ಮೂಲಕ ನಾವು ವಿದ್ಯೆ ಎಲ್ಲಕ್ಕಿಂತ ಮಿಗಿಲು, ಅದನ್ನ ಯಾರಿಂದಲೂ
ಕಳತನ ಮಾಡಕ್ಕಾಗೋದಿಲ್ಲ ಅನ್ನುವಂತ ಅಂಶವನ್ನ ಕಥೆಯಲ್ಲಿ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಸಿರಿಯ ತುಂಟಾಟ ಅನ್ನುವಂತ ಕಥೆಯಲ್ಲಿ ಮುದ್ದು ತುಂಟ ಹುಡುಗಿಯ ಸಮಯ ಪ್ರಜ್ಞೆ ಎಲ್ಲರಲ್ಲಿ ಇರಬೇಕು, ಅದರಿಂದ ನಾವು ಎಷ್ಟು ಜನನ ಕಾಪಾಡ್ಬೋದು ಅನ್ನುವಂತ ಒಂದು ನೀತಿ ಇದೆ. ಹಾಗೆ ಕೋತಿ ಮತ್ತು ಆನೆ ಅನ್ನುವಂತ ಕಥೆಯಲ್ಲಿ ಕಾಡಿನ ರಾಜನಾಗಿರುವಂತ ಆನೆ ಒಂದಿನ ಸಂಚಾರ ಮಾಡ್ತಾ ಇರುತ್ತೆ ಕಾಡಿನಾಗ. ಅದರಲ್ಲಿ ಕೋತಿ ಮರಿ ಒಂದು ಟೊಂಗೆ ಮೇಲೆ ಕುಳಿತಿರ್ತ. ಆ ಕೋತಿ ಮರಿ ನಿದ್ದೆ ಮಂಪರ್ನಲ್ಲಿ ಟೊಂಗೆಯಿಂದ ಕೆಳಗೆ ಬಿದ್ದು ಬಿಡುತ್ತೆ. ಅವಾಗ ಆನೆ ಮೇಲೆ ಬಿದ್ದು ಜಂಪ್ ಮಾಡುತ್ತ, ಓಹೋ ಎಷ್ಟು ಮಜಾ ಐತೆ ಅಂತೇಳಿ. ಅವಾಗ ಆನೆ ಸಿಟ್ಟು ಬಂದು ಜೋರಾಗಿ ಜಯಂಕಾರ ಹಾಕಿದಾಗ ಅದಕ್ಕೆ ಶಬ್ದಕ್ಕೆ ಮತ್ತೆ ಭಯ ಬಂದು ಅದ್ರ ಮೇಲೆ ಟೊಂಗೆ ಮೇಲೆ ಹೋಗ್ಬಿಡುತ್ತೆ ಕೋತಿ ಮರಿ. ಅವಾಗ ಬಂದು ತಾಯಿಗೆ ಹೇಳ್ತಾ ಹಿಂಗ ಆಯ್ತು ಅಂದಾಗ, ಅವಾಗ ತಾಯಿ ಹೇಳ್ತಾ, ಹೋಗಿ ಕಾಡಿನ ರಾಜ ಆನೆ ಮೇಲೆ ನೀನ್ ಹಿಂಗ್ ಮಾಡಿಯಲ್ಲ, ಹೋಗಿ ಕ್ಷಮ ಕೇಳು ಅಂತ ಹೇಳ್ತಾ ಅದು ಆನೆ ಕ್ಷಮಿಸುತ್ತ ಮತ್ತೆ ಅದು ತನ್ನ ಬೆನ್ನಿನ ಮೇಲೆ ಕುಳಿತುಕೊಂಡು ಆಟ ಆಡಕ್ಕೆ ಅವಕಾಶ ಕೊಡುತ್ತೆ. ಅದೇ ರೀತಿ ನಾವು ಪ್ರಾಣಿಗಳು ಕ್ಷಮೆ ಕೇಳುವುದರಿಂದ ನಮ್ಮ ಘನತೆ ಹೆಚ್ಚುತ್ತೆ, ನಮಗೇನು ಸಣ್ಣವರಾಗಲ್ಲ ಅನ್ನುವಂತ ಅಂಶವನ್ನ ಈ ಕಥೆ ಮೂಲಕ ಹೇಳಿದ್ದಾರೆ. ಕೋಪವೇ ನಮ್ಮ ಶತ್ರು ಅನ್ನುವಂತ ಕಥೆಯಲ್ಲಿ ಕೋಪಕ್ಕೆ ಪ್ರಾಣಾಯಾಮ ಮದ್ದು, ಅಂದ್ರೆ ತಾಳ್ಮೆಯಿಂದ ಇರಬೇಕು ಅನ್ನುವಂತ ಅಂಶವನ್ನ, ಉದಾರತೆ ಅನ್ನುವಂತ ಕಥೆಯಲ್ಲಿ ಮೋಸ ಬಹಳ ಕಾಲ ನಡೆಯಲ್ಲ, ಮೋಸ ಮೋಸಕ್ಕೆ ಹೋಗೋರು ಇರತನ, ಮೋಸ ಮಾಡೋರು ಇರ್ತಾರೆ, ಆದ್ರೆ ಸದಾಕಾಲನು ಮೋಸಕ್ಕೆ ಮಾಡಕ್ ಆಗೋದಿಲ್ಲ ಅನ್ನೋಂಥದ್ದು. ಹೇಮ ಮತ್ತು ಅಮ್ಮಣ್ಣಿ ಕಥೆಯಲ್ಲಿ ಹಿರಿಯರಿಗೆ ಗೌರವ ಕೊಡುವುದು ಒಳ್ಳೆಯದು, ಕಿರಿಯರು ಗೌರವವನ್ನ ಹಿರಿಯರಿಗೆ ಗೌರವ ಕೊಡುವಂತ ಕರ್ತವ್ಯ ಕಿರಿಯರದಾಗಿದೆ ಅನ್ನುವಂಥದ್ದು. ಮರಗಳಿದ್ದರೆ ಮಳೆ ಬಿದ್ದರೆ ಬೆಳೆ, ನಾವು ಉಸಿರಾಡ್ಬೇಕಾದ್ರೆ ಪರಿಸರ ಎಷ್ಟು ಮುಖ್ಯ ಅನ್ನುವಂತ ಅಂಶವನ್ನ ಇಲ್ಲಿ ನಾವು ಬೇರೆಯವರಲ್ಲಿ ಒಳ್ಳೆಯ ಗುಣಗಳನ್ನ ನೋಡಿ ನಾವು ರೂಢಿಸ್ಕೊಳ್ಬೇಕು ಅನ್ನುವಂಥದ್ದು. ಅಪ್ಪ ಮತ್ತು ಪುಟ್ಟಿ ಅನ್ನುವಂತ ಕಥೆಯಲ್ಲಿ ಇಲ್ಲಿ ಅಪ್ಪ ತಂದೆ ಮತ್ತು ಮಗುವಿನ ಸಂಭಾಷಣೆ ಇದೆ. ಒಂದು ಸುಂದರವಾದ ಕಥೆ ಇದು. ಒಂದು ತಂದೆ ತಾಯಿ 1ನೇ ತರಗತಿ ಕನ್ನಡ ಮಾಧ್ಯಮ ಓದಿ 2ನೇ ತರಗತಿ ಇಂಗ್ಲಿಷ್ ಮೀಡಿಯಂ ಹೋಗ್ಬಿಟ್ಟಿರ್ತಾಳೆ. ಅಂದ್ರೆ ಇಲ್ಲಿ ಲೇಖಕರು ತಮ್ಮ ಶಾಲೆ ಆವರಣೆಯಲ್ಲಿ ತರಗತಿ ಕೋಣೆಯಲ್ಲಿ ನಡೆಯುವಂತ ಸಂಭಾಷಣೆಗಳನ್ನೇ ಕಥೆಯನ್ನಾಗಿಸಿರುವುದು ಒಂದು ವಿಶೇಷ. ಇಲ್ಲಿ 2ನೇ ತರಗತಿಗೆ ಬಂದಂತ ಇಂಗ್ಲಿಷ್ ಮೀಡಿಯಂಗೆ ಬಂದಿರುವಂತ ಮಗು ಶಾಲೆಯಲ್ಲಿ ಡೊಮೆಸ್ಟಿಕ್ ಅನಿಮಲ್ಗಳ ಬಗ್ಗೆ ಕತೆ ಕೇಳಿರ್ತಾಳೆ, ಪಾಠ ಕೇಳಿರ್ತಾಳೆ. ಅದನ್ನ ಬಂದು ತಂದೆಗೆ ಹೇಳ್ತಾಳೆ, ಅಪ್ಪ ಇವತ್ತು ವಿಶಾಲ ಮೇಡಮ್ ಟೀಚರ್ ಅವರು ಎಷ್ಟು ಸುಂದರವಾಗಿ ಡೊಮೆಸ್ಟಿಕ್ ಕತೆ ಅನಿಮಲ್ಸ್ ಕತೆ ಹೇಳಿದ್ರು ಅಂತ. ಅವಾಗ ತಂದೆ ಕುತೂಹಲಕ್ಕೆ, ಅಲ್ಲಮ್ಮ ಡೊಮೆಸ್ಟಿಕ್ ಅನಿಮಲ್ ಅಂದ್ರೆ ಏನು? ಡೊಮೆಸ್ಟಿಕ್ ಅನಿಮಲ್ ಅಂದ್ರೆ ಸಾಕು ಪ್ರಾಣಿಗಳಂದ್ರೆ ಏನು ಅನ್ನೋಂತ ಸಂಭಾಷಣೆ ತಂದೆ ಮತ್ತು ಮಗುವಿಂದು. ಅಂದ್ರೆ ನಾವು ಪ್ರತಿದಿನ ನಾವು ಹೇಳ್ತೀವಿ, ಆಮೇಲೆ ಸಾಕು ಪ್ರಾಣಿಗಳಂದ್ರೆ ಮಾನವ ಉಪಯೋಗಕ್ಕೆ ತಮ್ಮ ಜೊತೆಗೆ ಸಾಕುವಂಥದ್ದು ಹಸು, ಎಮ್ಮೆ, ನಾಯಿ, ಬೆಕ್ಕು, ಮೇಕೆ, ಕುರಿ, ಅವುಗಳನ್ನ ಯಾಕೆ ಸಾಕ್ತಾರ, ಮತ್ತೆ ಅದರೊಳಗೆ ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಅನ್ನೋಂಥ ವಿವರಣೆಯನ್ನ ಕೊಡ್ತಾರ. ಅಂದ್ರೆ ಕೇಳಿ ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳಿತೀವಿ ಅನ್ನುವಂಥ ಅಂಶ. ಅದೇ ರೀತಿ ವಿದ್ಯಾರ್ಥಿಗಳು ಶಾಲೆಯಲ್ಲಿ ನಡೆದಂತ ಘಟನೆಗಳನ್ನ ಪಾಲಕರಿಗೆ ಹೇಳ್ತಾರೆ, ಹೇಳ್ಬೇಕು ಅನ್ನೋಂಥ ಆಸೆ ಅವರಲ್ಲಿರುತ್ತೆ. ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಸಮಯವನ್ನ ಪಾಲಕರು ಕೊಡಬೇಕು. ಕೊಟ್ಟಾಗ ಮಗುವಿನೊಂದಿಗೆ ಸಂಭಾಷಣೆ ಮಾಡಿದಾಗ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ಒಂದು ಅವಿನಾಭಾವ ಸಂಬಂಧ ಉಂಟಾಗುತ್ತೆ, ಹಾಗೂ ನಿರ್ಮಾಣ ಮಾಡಕ್ ಸಾಧ್ಯ ಅನ್ನುವಂತ ಆಶಯವನ್ನ ಈ ಕಥೆಯಲ್ಲಿ ಹಿಡಿದಿಡುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ರಾಮಚಾರಿ ಭೀಮಚಾರಿ ಅನ್ನುವಂತ ಇದರಲ್ಲಿ ಸುಖ ಕಾಣುವವನೇ ಬುದ್ಧಿವಂತ ಅಂಶವನ್ನ ಸೋದರ ನಡೆಯುವಂತ ಘಟನೆಯನ್ನ ಹೇಳಿದ್ದಾರೆ. ಮಾನವೀಯತೆಯನ್ನ ಮೆರೆದ ಬಾಲಕ ಅನ್ನುವಂಥದ್ದು, ಇದರಲ್ಲಿ ಹಂಚಿ ತಿನ್ನುವುದರಲ್ಲಿ ಪರಮ ಸುಖ ಇದೆ ಅನ್ನುವಂತ ಅಂಶವನ್ನು ಹೇಳಿದ್ದಾರೆ. 3 ಗೆಳತಿಯರಲ್ಲಿ ಮಕ್ಕಳಲ್ಲಿ ನಾವೆಲ್ಲ ಒಂದೇ ಎಂಬ ಭಾವನೆ ಬಿತ್ತಬೇಕು ಅನ್ನುವಂತ ಅಂಶದ ನೀತಿ ಕಥೆಯನ್ನು ಹೇಳಿದ್ದಾರೆ. ಇಲ್ಲಿರುವಂತ 23 ಕಥೆಗಳು ಸಹ ನೀತಿ ಕಥೆಗಳಾಗಿವೆ. ಪ್ರತಿಯೊಂದು ನೀತಿಗಳು ಸಹ ನಮಗೆ ನೀತಿನೇ ಹೇಳ್ಬೇಕನ್ನುವಂತ ಕಥೆ ಇಲ್ಲಿಲ್ಲ. ಕಥೆಯ ಮೂಲಕ ನೀತಿಯನ್ನ ಹೇಳುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಕಥೆಯನ್ನ ಓದ್ತಾನೆ ನಮಗೆ ಅರಿವಿಗೆ ಬಂದ್ಬಿಡುತ್ತೆ, ನಾವು ಇಂಥ ನೀತಿಯನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತೇಳಿ. ಇಂದಿನ ಮಕ್ಕಳಿಗೆ ನಾವು ಮೌಲ್ಯ ಶಿಕ್ಷಣವನ್ನ ಜೊತೆಗೆ ನೀತಿ ಶಿಕ್ಷಣವನ್ನ ನೀಡುವುದು ತುಂಬಾ ಮಹತ್ವದ್ದಾಗಿದೆ. ಆ ನಿಟ್ಟಿನಲ್ಲಿ ಲೇಖಕರು ಬರೆದಿರುವಂತ ಈ ಕುಲಾವಿ ಅನ್ನುವಂತ ಒಂದು ಕಥಾ ಸಂಕಲನದಲ್ಲಿ ನೀತಿ ಕಥೆಗಳನ್ನ ಓದುವ ಮೂಲಕ ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯಲು ಸಹಕಾರಿಯಾಗುತ್ತದೆ ಅನ್ನುವಂತ ಆಶಯದೊಂದಿಗೆ ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಹೆಮ್ಮರವಾಗಿ ಸಮೃದ್ಧಿಯಾಗಿ ಬೆಳೆಸಲು ತಾವೆಲ್ಲರೂ ಸಹಕರಿಸಬೇಕು ಅನ್ನುವಂತ ಆಶಯದೊಂದಿಗೆ ಇವತ್ತಿನ ದಿನ 30ನೇ ಸಾಹಿತ್ಯ ಕೃತಿಯಾಗಿ ಈ ಕೃತಿಯ ಪರಿಚಯದೊಂದಿಗೆ ಮಕ್ಕಳ ಸಾಹಿತ್ಯ ಕೃತಿಯ ಅವಲೋಕನವನ್ನ ನಾನು ಈ ಕೃತಿಯೊಂದಿಗೆ ಮುಗಿಸ್ತಾ ಇದ್ದೇನೆ.
ಅದೇ ರೀತಿ ವಿಶೇಷ ಸಂದರ್ಭದಲ್ಲಿ ನೀವು ಮಕ್ಕಳ ಹುಟ್ಟುಹಬ್ಬ, ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳ ಸಾಹಿತ್ಯ ಲೇಖಕರಿಗೆ ಹಾಗೂ ಮಕ್ಕಳ ಸಾಹಿತ್ಯ ಲೋಕವನ್ನ ಬೆಂಬಲಿಸುವ ಕೆಲಸವನ್ನ ಪಾಲಕರು ಹಾಗೂ ಶಿಕ್ಷಕರು ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇವತ್ತಿನ ಪುಸ್ತಕ ಪರಿಚಯವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.